ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ಈ ವಿಡಿಯೋದಲ್ಲಿ ಮಂತ್ರಾಲಯದ ಸುತ್ತಮುತ್ತಲೂ ಇರುವ ಪ್ರಸಿದ್ಧ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಮಂತ್ರಾಲಯದ ಪ್ರವೇಶ ದ್ವಾರದಲ್ಲಿರುವ ಅಭಯ ಆಂಜನೇಯ ದೇವಾಲಯವು ಇತ್ತೀಚೆಗಷ್ಟೇ ಪ್ರತಿಷ್ಠಾಪಿಸಲಾಗಿದೆ. ಈ ದೇವರು 32 ಅಡಿ ಎತ್ತರವಿದೆ. ಮಂತ್ರಾಲಯದ ಹತ್ತಿರವಿರುವ ಇನ್ನೊಂದು ಪುಣ್ಯಕ್ಷೇತ್ರವೆಂದರೆ ಅದು ಬಿಚ್ಚಾಲೆ. ಬಿಚ್ಚಾಲೆ ಎಂದರೆ ಅಪ್ಪಣ್ಣಾಚಾರ್ಯರ ತಪೋಭೂಮಿಯಾಗಿದೆ. ಅಪ್ಪಣ್ಣಾಚಾರ್ಯರು ಅಪಾರ ಪಾಂಡಿತ್ಯವನ್ನು ಹೊಂದಿದ್ದು ಇಲ್ಲಿ ಸಾವಿರಾರು ಜನರ ಶಿಷ್ಯರಿಗೆ ವಿದ್ಯಾದಾನವನ್ನು ಮಾಡುತ್ತಿದ್ದರು. ಅಪ್ಪಣ್ಣಾಚಾರ್ಯರು ಬಿಚ್ಚಾಲೆಯ ಸುತ್ತಮುತ್ತಲೂ ಭಿಕ್ಷೆಯನ್ನು ಬೇಡಿ ಅಕ್ಕಿಯನ್ನು ತರುತ್ತಿದ್ದರಂತೆ. ಆ ಅಕ್ಕಿಯನ್ನು ಈ ತುಂಗಭದ್ರಾ ನದಿಯಲ್ಲಿ ತೊಳೆದು ಒಂದು ಗಂಟನ್ನು ಕಟ್ಟಿ ಅಲ್ಲಿಯೇ ಇದ್ದ ಅರಳಿ ಮರದಲ್ಲಿ ನೇತು ಹಾಕುತ್ತಿದ್ದರಂತೆ. ಅಪ್ಪಣ್ಣಾಚಾರ್ಯರು ವಿದ್ಯಾರ್ಥಿಗಳಿಗೆಲ್ಲ ವೇದಾಭ್ಯಾಸವನ್ನು ಮುಗಿಸಿದ ನಂತರ ತಮ್ಮ ಕಮಂಡಲದಲ್ಲಿದ್ದ ನೀರನ್ನು ತೆಗೆದುಕೊಂಡು ಅನ್ನಪೂರ್ಣೇಶ್ವರಿಯನ್ನು ಧ್ಯಾನಿಸಿ ಕಮಂಡಲದಲ್ಲಿದ್ದ ನೀರನ್ನು ಹಾಕಿ ಆ ಅಕ್ಕಿಯೆಲ್ಲವೂ ಅನ್ನವಾಗಿ ಪರಿವರ್ತನೆಯಾಗುತ್ತಿತ್ತಂತೆ. ಆ ಅನ್ನವನ್ನು ಅಪ್ಪಣ್ಣಾಚಾರ್ಯರು ತಮ್ಮ ಶಿಷ್ಯರೊಂದಿಗೆ ಊಟವನ್ನು ಮಾಡುತ್ತಿದ್ದರಂತೆ. ಈ ಅಪಾರ ಪಾಂಡಿತ್ಯವನ್ನು ತಿಳಿದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಅಪ್ಪಣ್ಣಾಚಾರ್ಯರನ್ನು ಈ ಜಾಗದಲ್ಲಿಯೇ ಬಂದು ಭೇಟಿಯಾಗಿ ಆ ನಂತರದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ಸರಿಸುಮಾರು 13 ವರ್ಷಗಳ ಕಾಲ ಅವರ ಮನೆಯಲ್ಲಿ ನೆಲೆ ನಿಂತಿದ್ದರಂತೆ. ಈಗಲೂ ಸಹ ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಪ್ರತಿಷ್ಠಾಪಿಸಿದ್ದ ನಾಗರಕಲ್ಲು ಸಹ ಇದೆ. ಹಾಗೆಯೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಮಲಗುತ್ತಿದ್ದ ಜಾಗವೂ ಸಹ ನಾವು ಕಾಣಬಹುದಾಗಿದೆ. ಪಂಚಮುಖಿ ದೇವಾಲಯವು ಒಂದು ದಂಡೆಯಲ್ಲಿ ಮಂತ್ರಾಲಯವಿದ್ದು ಇನ್ನೊಂದು ದಂಡೆಯಲ್ಲಿ ಪಂಚಮುಖಿ ದೇವಾಲಯವೂ ಇದೆ. ರಾಯರು ತಪಸ್ಸಿಗಾಗಿ ಇಲ್ಲಿಗೆ ಬಂದಾಗ ತಮ್ಮ ಮನಸ್ಸಿನಲ್ಲಿ ಮೂಡಿದಂತಹ ಪ್ರತಿಮೆಯನ್ನು ಬಂಡೆಯ ಕಲ್ಲಿನ ಮೇಲೆ ಕೆತ್ತಿದ್ದಾರೆ. ಈ ಬಂಡೆಯ ಕಲ್ಲಿನ ಮೇಲೆ ಈಗಲೂ ಸಹ ಪ್ರತಿನಿತ್ಯವೂ ಆಂಜನೇಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಪೂಜೆಗಳು ನೆರವೇರುತ್ತವೆ. ಈ ದೇವಾಲಯವು ಒಂದು ಚಿಕ್ಕ ಬಂಡೆಯ ಕಲ್ಲಿನ ಮೇಲೆ ಪ್ರತಿಷ್ಠಾಪಿಸಲಾಗಿದೆ. ಈ ದೇವಾಲಯದಲ್ಲಿ 5 ವರ್ಷಕ್ಕೊಮ್ಮೆ ಭಕ್ತಾದಿಗಳು ಪಾದರಕ್ಷೆಗಳನ್ನು ಆಂಜನೇಯ ಸ್ವಾಮಿಗೆ ಮಾಡಿಸಿಕೊಡುತ್ತಾರಂತೆ. ಇನ್ನು 5 ವರ್ಷ ಕಳೆಯುವ ಹೊತ್ತಿಗೆ ಆ ಚಪ್ಪಲಿಗಳೆಲ್ಲ ಸವೆದು ಹೋಗಿರುತ್ತದೆಯಂತೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.